ಭಕ್ತಿಗೆ ಮೆಚ್ಚಿದ್ದೇನೆ, ನಿಮ್ಮ ಪರಿಶುದ್ಧಂತಕರಣಕ್ಕೆ ಮೆಚ್ಚಿ ಮೈದೋರಿದ್ದೇನೆ. ಮಕ್ಕಳೇ, ನಿಮಗೆ ಬಂದಂತಹ ಕಷ್ಟವೇನು ಹೇಳಿಕೊಳ್ಳಿ. ಬ್ರಹ್ಮರ ಕಸದಿಂದ ಈ ಊರಿಗೆ ಉಪಟಳ ಉಂಟಾಗ್ತಾ ಇದೆ. ಬಂದಂತ ಕಷ್ಟವನ್ನ ನೀನೇ ಪರಿಹಾರ ಮಾಡಿ. ನೀಚ ಬ್ರಹ್ಮ ರಕ್ಕಸನಿಂದಾಗಿ ನೀವೆಲ್ಲರೂ ಆತಂಕಗೊಳಗಾಗಿದ್ದೀರಿ. ಆ ಬ್ರಹ್ಮ ಪಿಶಾಚಿಯನ್ನು ಸಂಹರಿಸಿ ನಿಮ್ಮ ಕಷ್ಟವನ್ನು ನಿವಾರಿಸುತ್ತೇನೆ. ಹಾಗೆಯೇ 14 ಗ್ರಾಮದವರು ಒಂದು ಕೂಟವಾಗಿ ನನ್ನನ್ನು ಧ್ಯಾನಿಸಿದ್ದೀರಿ. ಇದೇ ಮುಂದೆ ಕೋಟ ಮಹಾಜಗತ್ತು ಎನ್ನುವುದಾಗಿ ಪ್ರಖ್ಯಾತಿಗೊಳ್ಳುತ್ತದೆ. ಹೋಗಿ ಮಕ್ಕಳೇ ಧೈರ್ಯವಾಗಿ.
ಶುಭವಾಗಲಿ ಎದ್ದೇಳಿ. ನಿಮ್ಮನ್ನೆಲ್ಲ ಕರೆಯುವುದಕ್ಕೆ ಕಾರಣ ಇದೆ. ಜನಪೀಡಕರಾಗಿ ಮೆರೆಯುತ್ತಾ ಇದ್ದೀನಿ ಅಂತ ಬ್ರಹ್ಮ ಪಿಶಾಚವನ್ನು. ಅದು ಯಾವ ಮೂಲೆಯಲ್ಲಿ ಅಡಗಿರಲಿ, ಅದನ್ನ ಹಿಡಿದು ತಂದು ನನ್ನ ಚರಣಕ್ಕೆ ಕೆಡವಿ.
ವ್ಯಕ್ತಿಗಳು ಅನೇಕ ಸಂಖ್ಯೆಯಲ್ಲಿ ಬಂದು ನಿಂತಿದ್ದೀರಿ. ನನ್ನ ಎದುರಿಗೆ ಬಂದಿದ್ದೀರಲ್ಲ, ಯಾಕೆ ಬಂದ್ರೆ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡ್ತಿದ್ಯಲ್ವಾ? ಹೌದು. ಕೃಷಿಕರಿಗೆ ತೊಂದರೆ ಕೊಟ್ಟೆಯೋ? ಮೀನುಗಾರರಿಗೆ ತೊಂದರೆ ಕೊಟ್ಟೆಯೋ? ದಂಡ ಮಾರುವವರಿಗೆ ತೊಂದರೆ ಕೊಟ್ಟೆಯೋ? ಹೌದು. ನಿನ್ನ ಒದಗಾಗಿ ನಾವೇ ಬಂದವರು. ಒದಗಾಗಿ ಬಂದವರು ಎನ್ನುವ ಹಾಗೆ ಆಡ್ತಾ ಇದ್ದೀರಲ್ಲ, ಯಾರು ನೀವು? ನಾನೇ ಬೊಬ್ಬರ್ಯ. ಓಹೋ, ರತ್ನೇಶ್ವರಿ. ನೀವೆಲ್ಲರನ್ನ ಹಿಡಿಯೋದಕ್ಕೆ ಬಂದದ್ದು. ಇವ ಓಡಿ ಈಗ ನಿಮ್ಮವನ್ನು ಕೂಡಿಕೊಂಡು ನೀವೆಲ್ಲ ಜೊತೆಯಾಗಿ ಬಂದಿದ್ದೀರಿ. ಯಾಕೆ? ಹಿಡಿಯುವುದಕ್ಕೆ. ನನ್ನ ಹಿಡಿಯುವುದಕ್ಕೆ ತಾಯಿಯಿಂದ ಒಬ್ಬರೇ ಪಡೆದುಕೊಂಡು ಬರುತ್ತೋ? ನಿಮ್ಮ ತಾಯಿಯಲ್ಲಿಗೆ ಮತ್ತೆ ನಿಮ್ಮನ್ನು ಕಳುಹುವುದಿಲ್ಲ. ನಿಮ್ಮನ್ನ ಹಿಡಿದು ಮುರಿದು